ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಚಾಲು ಮಾಡೋಣ್ರಿ. ಇವತ್ತು ರಥಸಪ್ತಮಿ ಇರೋದ್ರಿಂದ ನಾನು ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಉತ್ತರ ಕರ್ನಾಟಕದೊಳಗೆ ಕಾರ ಹುಣ್ಣಿಮೆ ದಿವಸ ಇದನ್ನು ಮಾಡ್ತಾರೆ. ಇದಕ್ಕೆ ಬೆಲ್ಲದ ಪೂರಿ ಅಂತಲೂ ಹೇಳ್ತಾರೆ ರೀ, ಮತ್ತು ಬೆಲ್ಲದ ಗಾರ್ಗಿ ಅಂತಲೂ ಹೇಳ್ತಾರೆ ರೀ. ಸೊ ಇದನ್ನು ಹೇಗೆ ಮಾಡಬೇಕು ಮತ್ತು ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಬರ್ರಿ ಇವಾಗ ನೋಡೋಣ ರೀ. ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ, 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ರೀ, ಮತ್ತು ಕರೀಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕು ರೀ, ಅಂದರೆ ಅದನ್ನು ಫ್ರೈ ಮಾಡ್ಕೋಬೇಕು ರೀ. ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ರೀ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ರೀ. ಆ ಪಾತ್ರೆ ಒಳಗೆ ಬೆಲ್ಲನ ಹಾಕ್ಕೊಂಡಿದ್ದೀನಿ ರೀ. ಬೆಲ್ಲನ ಕರಗಿಸ್ಕೋಬೇಕು ರೀ. ನೀರನ್ನು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ರಿ. ಬೆಲ್ಲನ ಪಾಕ್ ಮಾಡುವಂಥದ್ದು ಅಥವಾ ಆ ಥರದ್ದೇನೂ ಇಲ್ಲ, ಸುಮ್ಮನೆ ಜಸ್ಟ್ ಬೆಲ್ಲ ಕರಗಿಸ್ಕೊಂಡು ಒಂದು ಕುದಿ ಬರೋವರೆಗೂ ಸ್ವಲ್ಪ ಅಷ್ಟೇ ಮಾಡಬೇಕು ರೀ. ಆಮೇಲೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಬೇಕು ರೀ. ಕುಟ್ಟಿ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಅದನ್ನು ತಿರುಗಿಸ್ಕೊಂಡು ಅದನ್ನು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ನೀರು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ರೀ. ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಅದು ನೀರನ್ನು ಏನೈತಲ್ಲ ಅದು ನೀರನ್ನು ನೀಟಾಗಿ ಚಾನ್ಗಿ ಮುಖಾಂತರ ಅಥವಾ ಅದನ್ನು ಶೋಧಿಸ್ಕೋಬೇಕು ರೀ. ಅಂದರೆ ಅದನ್ನು ಚಾನ್ಗಿ ಮುಖಾಂತರ ಸೋಸ್ಕೋಬೇಕು ರೀ. ನೀರನ್ನು ಸೋಸ್ಕೊಂಡು ಆದಮೇಲೆ ಇವಾಗ ಏನಂತಂದರೆ, ಇವಾಗ ಗೋಧಿ ಹಿಟ್ಟನ್ನು ತೊಗೊಂಡಿರ್ತೀವಲ್ಲ, 1 ಕಪ್ ಗೋಧಿ ಹಿಟ್ಟನ್ನು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು, ಅಥವಾ ನೀವು ಎದ್ರೋಗಿ ನಾದ್ತಿರಲ್ಲ ಅದನ್ನು ನೋಡಿಕೊಂಡು ಹಿಟ್ಟನ್ನು ಹದವಾಗಿ ನಾದ್ಕೋಬೇಕು ರೀ. 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ, ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಉಪ್ಪನ್ನು ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ತುಪ್ಪ, 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸಪ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗೇನು ಬೆಲ್ಲದ ನೀರನ್ನು ಮಾಡ್ಕೊಂಡಿರ್ತೀವಲ್ಲ, ಆ ಬೆಲ್ಲದ ನೀರು ಇದರೊಳಗೆ ಸ್ವಲ್ಪನೇ ಹಾಕ್ಕೊಂಡು ನೀರು ಕಲಿಸ್ಕೋಬೇಕು ರೀ. ಹಿಟ್ಟು ನಿಮಗೆ ಪೂರಿ ಅಥವಾ ಗಾರ್ಗಿ ನಿಮಗೆ ಭಾಳ ಸ್ವೀಟ್ ಬೇಕು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅಂತಂದರೆ, ಬೆಲ್ಲನೇ ಹಿಟ್ಟೊಳಗೆ ಹಾಕ್ಕೋಬೇಕು ರೀ. ಬೆಲ್ಲನೇ ಹಿಟ್ಟೊಳಗೆ ಹಾಕ್ಕೊಂಡು ನಡೆಯುತ್ತೆ. ಆ ಥರ ಮಾಡಿದ್ರೂ ನಡೆಯುತ್ತೆ, ಈ ಥರ ಮಾಡಿದ್ರೂ ನಡೆಯುತ್ತೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಬೆಲ್ಲನ ಹಿಟ್ಟೊಳಗೆ ಹಾಕ್ಕೊಂಡ್ಬಿಡಿ. ಯಾಕಂದ್ರೆ ನಾನು ಯಾಕೆ ಸೋದಿಸ್ಕೊಂಡೆ ಅಂತಂದರೆ, ಏನಾದರೂ ಕೆಸರು ಇರುತ್ತಲ್ಲ ಬೆಲ್ಲದೊಳಗೆ, ಅದನ್ನೇ ಎಲ್ಲ ಬೇರ್ಪಡಿಸ್ಬೇಕಂತ ಹೇಳಿ ನಾನು ಸೋದಿಸ್ಕೊಂಡೆ. ಬಟ್ ಇವಾಗ ನಾವು ಪೂರಿನ ಕರಿಬೇಕಲ್ರಿ. ಸೊ ಅದಕ್ಕೆ ನಾನು ರಿಫೈನ್ಡ್ ಸೋಯಾಬೀನ್ ಆಯಿಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ರೀ. ಅದು ಇವಾಗ ಎಣ್ಣೆ ಕಾಯಿಸ್ಲಿಕ್ಕಿಟ್ಟು ನಾವು ಹಿಟ್ಟನ್ನು ಹದವಾಗಿ ಮಾಡಿಕೊಂಡು ಪೂರಿ ಥರ ಮಾಡ್ಕೊಂಬರೋಣ ಬನ್ನಿ. ಇವಾಗ ಹಿಟ್ಟು ನೋಡಿ ಈ ಥರ ಆಗಿದೆ. ಹಿಟ್ಟು ನೀಟಾಗಿ ಒಂಚೂರು ತುಪ್ಪ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಹದವಾಗಿ ಬರೋವರೆಗೂ ಈ ಥರ ಸ್ವಲ್ಪ ಹಿಟ್ಟನ್ನು ರಬ್ ಮಾಡಿಕೊಂಡು ಸ್ವಲ್ಪ ಮಿದು ಮಾಡ್ಕೊಂಬರಬೇಕು ರೀ. ಓಕೆ, ಮಿದು ಮಾಡ್ಕೊಂಡು ಆದಮೇಲೆ ನಾವು ದೊಡ್ಡದಾಗಿ ಉಳ್ಳೆನ ಮಾಡಿಕೊಂಡು ಚಪಾತಿ ಲಟ್ಸೋ ಹಾಗೆ ನಾವು ಇದನ್ನು ಲಟ್ಸ್ಕೊಂಬರ್ಬೇಕು. ಈ ಪೂರಿ ತುಂಬ ಚೆನ್ನಾಗಾಗುತ್ತೆ ರೀ, ತುಂಬ ಟೇಸ್ಟಿಯಾಗುತ್ತೆ. ಆಮೇಲೆ ಇದನ್ನು ಕಾರ ಹುಣ್ಣಿಮೆ ದಿನ ಮಾಡ್ತಾರೆ ಉತ್ತರ ಕರ್ನಾಟಕದೊಳಗೆ. ಎತ್ತ ಓಡಿಸ್ತಾರಲ್ರಿ, ಆ ಟೈಮ್ ಒಳಗೆ ಇದನ್ನು ಮಾಡ್ತಾರೆ. ಆಮೇಲೆ ಕೋಡ್ಬಳೆ ಅಂತಲೂ ಮಾಡ್ತಾರೆ, ಕೋಡ್ಬಳೆನೂ ಇದೇ ಥರ ಮಾಡ್ತಾರೆ ರೀ. ಓಕೆ, ಬರ್ರಿ ಇವಾಗ ಚಪಾತಿನ ಭಾಳ ದಿಪ್ಪನೂ ಲಟ್ಟಿಸ್ಬೇಡ್ರಿ, ಭಾಳ ತೆಳ್ಳಗೂ ಲಟ್ಟಿಸ್ಬೇಡ್ರಿ, ಮೀಡಿಯಮ್ಮ ಲಟ್ಟಿಸ್ಕೊಂಡು ತೊಗೊಂಡು ಬರ್ರಿ. ಓಕೆ, ಈ ಥರ ಲಟ್ಟಿಸ್ಕೊಂಡು ಆದಮೇಲೆ ಒಂದು ಕಪ್ಪಿನ ಸಹಾಯ ಮೂಲಕ ನೀವು ಅದನ್ನು ಏನು ಮಾಡಿರಿ, ರೌಂಡ್ ಆಕಾರದೊಳಗೆ ಕಟ್ ಮಾಡ್ಕೊಂಡು ಬರ್ರಿ. ಇವಾಗ ನೋಡಿರಿ, ನಾನು ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಥರದ ಕಪ್ ಇರುತ್ತಲ್ರಿ, ಬಟ್ಲ ಅಥವಾ ಕಪ್ಪು ತೊಗೊಂಡು ಈ ಥರ ನೀವು ಗುಂಡಾಗ ಅಥವಾ ರೌಂಡಾಗ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು. ನೋಡಿರಿ, ನೀಟಾಗಿ ಬರುತ್ತೆ ರೀ. ಅದೆಲ್ಲ ಇದು ಇವಾಗ ಇದೇನಿದೆ ಅಲ್ರಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ನಾವು ಪೂರಿ ಥರ ಚಪಾತಿ ಥರ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ರೀ. ನೋಡಿರಿ, ಇವಾಗ ಈ ಥರ ಎಲ್ಲ ಪೂರಿಗಳೆಲ್ಲ ರೆಡಿ ಆಗಿದೆ. ಇವಾಗ ಎಣ್ಣೆನೂ ಕಾಯ್ದಿದೆ ಅಂತ ನೋಡ್ಕೊಂಬರೋಣ. ಎಣ್ಣೆನೂ ಕಾದಿದೆ. ಇವಾಗ
ಓಕೆ, ಇವಾಗ ಒಂದೊಂದಾಗಿ ಎಣ್ಣೆಲಿ ನಾವು ಫ್ರೈ ಮಾಡ್ಕೋಬೇಕು ನೋಡಿರಿ. ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಜಾಸ್ತಿ ಇನ್ನೂ ಇಡೋಕ್ಕೆ ಹೋಗಬೇಡಿ, ಕಡಿಮೆನೂ ಇಡೋಕ್ಕೆ ಹೋಗಬೇಡಿ. ಇದು ಪೂರ್ತಿ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊತಾನೆ ಇರಬೇಕು. ಪೂರ್ತಿ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದು ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾವು ಪೂರ್ತಿ ತಳ್ಳಗೆ ಮಾಡಿದ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ನಾನು ಮೀಡಿಯಮ್ನಲ್ಲಿ ಲಟ್ಟಿಸ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಉಪ್ಪುತ್ತಾ ಇರೋದು. ಇವಾಗ ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಇಟ್ಟು ಅದನ್ನು ಸ್ವಲ್ಪ ಗಾಳಿಲೇ ಆರಲಿಕ್ಕೆ ಇಟ್ಟುಬಿಡಿ. ಓಕೆ, ಇವಾಗ ನೋಡಿ ಪೂರಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡ್ಕೊರಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.